ಬಂಟ್ವಾಳದಲ್ಲಿ ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಲಭ್ಯ ಆಗ್ತಾ ಇದೆ. ಬಂಟ್ವಾಳದಲ್ಲಿ ಯುವತಿ ಲಾವಣ್ಯಳ ಬರ್ಬರ ಹತ್ಯೆಯಾಗಿತ್ತು. ನನ್ನ ಜೊತೆ ಫೋನ್ನಲ್ಲಿ ಮಾತನಾಡ್ತಲೇ ಇದ್ದಂತಹ ಸಂದರ್ಭದಲ್ಲಿಯೇ ಯುವತಿ ಕೊಲೆ ಆಯಿತು ಅಂತ ಲಾವಣ್ಯರ ಭಾವ ಗೌತಮ್ ಮಾಹಿತಿನ ಕೊಟ್ಟಿದ್ದಾರೆ. ಅಕ್ಕನ ಗಂಡ ಗೌತಮ್ ಜೊತೆ ಲಾವಣ್ಯ ಕಡೇ ಕ್ಷಣದಲ್ಲಿ ಮಾತನಾಡ್ತಿರ್ತಾಳೆ. ಮಾತನಾಡುವಂತಹ ಸಂದರ್ಭದಲ್ಲೇ ಚೇತನ್ ದಾಳಿ ಮಾಡಿದ್ದಾನೆ. ಚೇತನ್ ಕಿರಿಕಿರಿ ಮಾಡ್ತಾ ಇರೋ ಬಗ್ಗೆ ಲಾವಣ್ಯ ಹೇಳಿಕೊಂಡಿರ್ತಾಳೆ ಆ ಆಕೆಯ ಅಕ್ಕನ ಜೊತೆ. ನಂತರ ಹೆಂಡತಿ ಹೇಳ್ತಾಳೆ ಗೌತಮ್ಗೆ ತನ್ನ ತಂಗಿ ಜೊತೆ ಮಾತನಾಡುವ ಸಲುವಾಗಿ ಮಾತನಾಡುವಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ನಡೆದು ಹೋಗಿದೆ. ಇನ್ನು ಚೇತನ್ ಕಿರಿಕಿರಿ ಬಗ್ಗೆ ಲಾವಣ್ಯ ತಮ್ಮ ಕುಟುಂಬಸ್ಥರಿಗೂ ಕೂಡ ಮಾಹಿತಿನ ಕೊಟ್ಟಿರ್ತಾರೆ. ಇನ್ನು ಘಟನೆ ನಡೆದಂಥ ಸಂದರ್ಭದಲ್ಲಿ ಲಾವಣ್ಯ ಅವರ ಭಾವನ ಜೊತೆ ಮಾತನಾಡ್ತಿರ್ತಾಳೆ. ಚೇತನ್ಗೆ ಫೋನ್ ಕೊಡು ಅಂತ ಹೇಳ್ತಾರೆ. ಫೋನ್ ಕೊಡೋಕ್ಕೂ ಮುಂಚೆ 10 ಸೆಕೆಂಡ್ಗಳಲ್ಲಿ ಈ ಒಂದು ಕೊಲೆ ನಡೆದು ಹೋಗಿದೆ ಅಂತ ಗೌತಮ್ ಈ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಚೇತನ್ಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೊಲೆಯಾದಂಥ ಯುವತಿ ಭಾವ ಗೌತಮ್ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಲಾವಣ್ಯ ಕೊಂದಂತಹ ಆರೋಪಿ 2 ವರ್ಷ ಆಯಿತು. 2 ವರ್ಷ ಮೊದಲು ಅಂದರೆ ಒಂದು 2 ವರ್ಷ ಆಯಿತು. 2 ವರ್ಷ ಪರಿಚಯ ಇದ್ದರೂ 2-3 ವರ್ಷ ಆಯಿತು ಕಟ್ಟಾಗಿ. ಆದರೆ ಮಾತಾಡ್ತಿರಲಿಲ್ಲ ಅವರು, ಯಾವುದೇ ವಿಚಾರಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ದಾರಂತೆ. ಹಾಗಾಗಿ ಇವಳು ಕೂಡ ಹೇಳಿದ್ದಾಳೆ ನಾನು ಆ ವಿಷಯದಲ್ಲಿ ಇಲ್ಲ ಅಂತ. ಅಷ್ಟೇ ಫಸ್ಟಿಗೆ ಅಷ್ಟೇ ಗೊತ್ತು. ಆದರೆ ನನ್ನ ಹೆಂಡತಿಗೆ ಕಾಲ್ ಮಾಡಿದ್ರು. ಅವಳ ಹೆಂಡತಿ ಆದರೆ ಅವಳ ಅಕ್ಕ ಬರುವಾಗ ನನ್ನ ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದಂತೆ. ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ರಪ್ಪ ಎದ್ದು ಹೋದ ಬಸ್ಸಿಂದ. ಮತ್ತೆ ಎದ್ದು ಹೋದ, ಒಮ್ಮೆ ಬಂದಿದ್ದಾನೆ ಬಸ್ಸಿಂದ ಎದ್ದು ಹೋದ. ಮತ್ತು ಅವಳು ನನ್ನ ಹೆಂಡತಿ ಹೇಳಿದ್ರು ಒಮ್ಮೆ ಅವಳು ಅವನಿಗೆ ಕಾಲ್ ಮಾಡಿ. ಹಾಗೆ ರಪ್ಪ ಕಾಲ್ ಮಾಡಿದ್ದೆ. ನಾನು ಕಾಲ್ ಮಾಡುವಾಗ ಹೇಳಿದು ಅವರು ಹೋದ ಕಾಲಲ್ಲಿರುವಾಗ ಮತ್ತೆ ತಕ್ಷಣ ಬಂದಿದೆ. ಬರುವಾಗ ನಾನು ಹೇಳಿದ್ದೇನೆ ಅವನ ಹತ್ರ ಮೊಬೈಲ್ ಕೊಡು, ಇದು ನಂಬರ್ ಕೊಡು, ನಾನೊಮ್ಮೆ ಮಾತಾಡ್ತೇನೆ. ಹಾಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡು ಹೇಳುವಾಗ ಮೊಬೈಲ್ ಅವನು ತಗೊಂಡು ಹೋದ್ರೆ ಅಂತ. ಮತ್ತೆ ನಾನು ಹಲೋ ಮಾತ್ರೆಗಳು ಮತ್ತೆ ಕಿರಿಚಾಟ ಕೇಳಿ ಉಪದ್ರೆ ಇರ್ಬೋದು ಗೊತ್ತಿಲ್ಲ. ಆದರೆ ನಮ್ಮ ಹತ್ರ ಹೇಳಿಲ್ಲ. ಪುಷ್ಪರಾಜ್ ಹಾಸ್ಪಿಟಲ್ಗೆ ಕೆಲಸಕ್ಕೆ ಹೋಗೋದು. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು. ಅವರು ನೈಟ್ ಶಿಫ್ಟು, ಅವ್ರಿಗೆ ಡೇ ಶಿಫ್ಟು. ಹಾಂ ಹೌದು. ನನ್ನ ಹೆಂಡತಿಗೆ ನಿನ್ನೆ ದಿವಸ ನೈಟ್ ಶಿಫ್ಟ್, ಇವಳಿಗೆ ಡೇ ಶಿಫ್ಟ್. ಇವಳಿಗೆ 5 ಗಂಟೆಗೆ ಕೆಲಸ ಮುಗಿಸಿ ಬರುವಷ್ಟು. ರಿಲೇಟಿವ್ ಅಂದರೆ ಅವರ ಕೆಳಗಡೆ ಮನೆಯಿಂದ ಅವರ ಅಣ್ಣನಿಗೆ ಚೇತನ್ ನಮ್ಮನ ತಂಗಿನೂ ಇಲ್ಲಿ ತಗೊಂಡು ಬಂದಿದ್ದು. ಹಾಗೆ ರಿಲೇಟಿವ್. ಹಾಗೆ 3 ವರ್ಷದಿಂದ ಪರಿಚಯ ಇತ್ತು. ನಿಮ್ಮದು ತುಂಬ ಉಪದ್ರ ಇತ್ತಂದರೆ ಲವ್ ಮಾಡುವ ಆ ಥರದ್ದು ಏನಾದರೂ ಇತ್ತು? ಅದೇ ಕಟ್ಟಾಗಿ ಇರ್ಬೋದಿತ್ತು, ಅದು ಗೊತ್ತಿಲ್ಲ. ಟಾರ್ಚರ್ ಇರ್ಬೋದು. ಅವನಿಗೆ ನನ್ನ ಲೆಕ್ಕದಲ್ಲಿ ಚಿತ್ರಹಿಂಸೆ ಕೊಡೋದು. ಕಾನೂನು ಯಾವುದು ಆಗ್ತಿಲ್ಲ ಈಗ. ಪಬ್ಲಿಕಲ್ಲಿ ನಮ್ಗೆ ಕೊಟ್ಟರು ಸಾಕು, ನೋಡಿ ನಾವೇ ಮಾಡ್ತೇವೆ. ಪಬ್ಲಿಕಲ್ಲಿ ಕೊಟ್ಟರೆ ನಾವೇ ಮಾಡ್ತೇವೆ. ನನಗೆ ಗೊತ್ತದೆ ನಿನ್ನೆ ಸಂಜೆ 5:45 ನನ್ನ ಕಾಲ್ ಮಾಡಿ ಹೇಳಿದರು, ನನ್ನ ಚಿಕ್ಕಪ್ಪನ ಮಗಲ್ಲಿ ಇಲ್ಲಿಗೆ ಕೆಲಸಕ್ಕೆ ಹೋಗ್ತಾಳೆ, ಎಲ್ಲಿ ಕೆಲಸ ಎಷ್ಟೊತ್ತಿಗೆ ಬರೋದು, ನೈಟ್ ಡೇನ ಡ್ಯೂಟಿ ಅಂತ. ಆಗ ನನಗೆ ಗೊತ್ತಿರಲಿಲ್ಲ. ನಾನು ಡ್ರೈವರ್ ಆಗಿರೋದು, ನಾನು ಸ್ವಂತ ಗಾಡಿಯಲ್ಲಿ. ಆಗ ಯೋಚನೆ ಮಾಡುವಾಗ ಅವರ ಅಕ್ಕ ಚಿಕ್ಕ ಅಕ್ಕ ಬಿಟ್ಟು ಬಂದು ನಾನು ನೋಡಿದ್ದೆ ಬೆಳಗ್ಗೆ. ಹಾಗೆ ಗೊತ್ತಾಯ್ತು ಇವತ್ತು ಡೇ ಬಿಟ್ಟುದು ಅಂತ. ಹಾಗೆ ಹೇಳಿದೆ, ಹೌದು ಇವತ್ತು ಡೇ. ಅವಳು 6:45 ಮನೆಗೆ ಮುಟ್ಟುತ್ತಾಳೆ. ಆಗ ಅವ್ರು ಹೇಳಿದರು ಅಕ್ಕನಿಗೊಂದು ಯಾರಾದರೂ ಹೊಡೆದಿದ್ದಾರೆ ಅಂದರೆ ಬೆಟ್ಟಾಗಿದೆ ಅಂತ, ಹೋಗು ಬೀಚ್ ರೋಡ್ಗೆ ಅಂತ. ನಾನು ಬೀಚ್ ರೋಡ್ ಬರುವಾಗ ನನ್ನ ಭಾವನಿಗೆ ಕಾಲ್ ಮಾಡಿದ್ದೆ. ಭಾವ ಹೇಳಿದರು ನಾವು ಕಟದರ್ಪಲ್ಲಿದ್ದೀವಿ, ನೀನು ಬಾ ಅಂತ. ಅಲ್ಲಿ ಬರುವಾಗ ಹೇಳುವಾಗ ಅವರು ನನಗೆ ಬರುವಾಗ ಹೇಳಿದ್ದು ತೆತ್ತಾಗಿದೆ ಅಂತ. ಅಲ್ಲಿವರೆಗೆ ನಂಗೆ ಗೊತ್ತಿರಲಿಲ್ಲ. ಬಸ್ಸಲ್ಲಿ ಹೋಗೋದು ಕೆಲಸ ಆಗಿ ಎಷ್ಟು 5 ತಿಂಗಳಾದದಷ್ಟೇ. ಹಾಂ, ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ಗೆ ಬಂದೇ ಬರೋದು? ಹೌದು. ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಬರೋದು. ಹೌದು. ಅದು ಟೈಮಿಂಗ್ಸ್ ಯಾರು ಹೇಳಿರಬೇಕು, ಅದು ಗೊತ್ತಿರಲಿಲ್ಲ ನನಗೆ. ಹಾಂ, ಇರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ವಿಷಯನೇ ಗೊತ್ತಿರಲಿಲ್ಲ. ಟಾರ್ಚರ್. ಹುಡುಗನ ಪರಿಚಯ ಇತ್ತ ನಿಮಗೆ? ಹಾಂ, ಹುಡುಗಂದು ಪರಿಚಯ ಇತ್ತು. ಫ್ಯಾಮಿಲಿ, ದೂರದಲ್ಲಿ ಫ್ಯಾಮಿಲಿ ನಮಗೆ. ಹೇಗಿದ್ದ ಅವನು ಸೈಕೋ ಆ ಥರ. ಹಾಂ, ಅವನು ಸರಿ ಇಲ್ಲ, ಎಸ್, ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಆ ವ್ಯಕ್ತಿಯ ಯುವಕ ಇಲಿ ಪಾಷಾಣವನ್ನ ಸೇವಿಸಿದ್ದಾನೆ ಆರೋಪಿ ಚೇತನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಪೊಲೀಸರು ಬಂಧಿಸೋದಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಕ್ಷಣ ಚೇತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ ಬಂಧನದ ವೇಳೆ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ.
ವಾಮಂಜೂರು ಪಚ್ಚನಾಡಿಯಲ್ಲಿ ಬಂಧನ ಆದದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಲ್ಲದೆ ತಾನೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದಂತಹ ಈ ಪಾಪಿ ಚೇತನ್ ಕತೆ ಏನು? ಯಾವಾಗ್ನಿಂದ ಕಿರುಕುಳ ಕೊಡ್ತಾ ಇದ್ದಂತೆ? ಯಾರು ಗಮನಕ್ಕೆ ಬರಲಿಲ್ವಾ? ಇವನ ಬಗ್ಗೆ ದೂರೇನಾದ್ರೂ ಕೊಟ್ಟಿದ್ರಾ? ಏನ್ ಕತೆ ಅಂತ? ಪ್ರತಿಮಾ, ಏನು ನಿನ್ನೆ ಈತ ಒಂದು ಲಾವಣ್ಯನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ತಕ್ಷಣ ಆತ ಆಲ್ಟೋ ಕಾರ್, ಆತನದ ಏನ್ ಕಾರ್ ಇರುತ್ತೆ ಅದರಿಂದ ಪರಾರಿ ಆಗ್ತಾನೆ. ಅಂದ್ರೆ ನಾವು ದೃಶ್ಯಾವಳಿಗಳಲ್ಲೂ ನೋಡ್ಬೋದು. ಆ ಮಚ್ಚಿನಿಂದ ಏನು ಅಲ್ಲಿ ಕೊಚ್ಚಿ ಕೊಲೆ ಮಾಡ್ತಾನೆ. ಕೊಲೆ ಆದ ಬಳಿಕ ಅಲ್ಲಿಂದ ಕೂಡ ಪರಾರಿ ಆಗ್ತಾನೆ. ಅಲ್ಲಿ ಆಲ್ಟೋ ಕಾರ್ ಆತನದಿರುತ್ತೆ, ಆ ಕಾರನ್ನ ಇಟ್ಕೊಂಡು ಪರಾರಿ ಆಗ್ತಾನೆ. ಅದಾದ ಬಳಿಕ ಮಾಹಿತಿ ಸಿಕ್ಕಿದ್ದೇನಂತ ಹೇಳಿದ್ರೆ ಆತ ಯಾವುದೋ ಒಂದು ನದಿಗೆ ಹಾರಿದನ್ನೇ ಹೋಗಿ ಅನ್ನೋ ರೀತಿನಲ್ಲೂ ಕೂಡ ಒಂದು ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಆತ ಸೀದಾ ಪಚ್ಚನಾಡಿಗೆ ಹೋಗಿದ್ದ. ಪಚ್ಚನಾಡಿಗೆ ಹೋಗಿ ಅಲ್ಲಿ ಇಲಿ ಪಾಷಾಣವನ್ನ ಸೇರಿಸಿದ್ದಾನೆ. ಅಂದ್ರೆ ಇವತ್ತು ಬೆಳಗ್ಗೆ ಪೊಲೀಸರು ಅದರ ರಾತ್ರಿ ಎಲ್ಲ ಹುಡುಕಾಡಿ ಆತ ಪಚ್ಚನಾಡಿಯಲ್ಲಿ ಇದಾನೆ ಅನ್ನೋದು ಗೊತ್ತಾದ ನಂತರ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಅದನ್ನ ಬಂಧಿಸುವಂತ ಸಂದರ್ಭದಲ್ಲಿ ಆತ ಇಲಿ ಪಾಷಾಣವನ್ನ ಸೇವಿಸಿದ್ದೇನೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆತ ರಾತ್ರಿ ಇಲಿ ಪಾಷಾಣವನ್ನ ಸೇವಿಸಿದ್ನ ಇಲ್ಲ ಬೆಳಗ್ಗೆ ಸೇವಿಸಿದ್ನ ಅನ್ನೋ ಮಾಹಿತಿಗಳು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ರಾತ್ರಿ ಎಲ್ಲ ಸೇವಿಸಿದ್ರೆ ಇಷ್ಟೊತ್ತಿಗಾಗಲೇ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕಾಗಿತ್ತು. ಆದ್ರೆ ಬೆಳಗ್ಗೆ ಪೊಲೀಸರು ಹೋಗುವ ಸಂದರ್ಭದಲ್ಲಿ ಆತ ಸ್ವಲ್ಪ ಆರಾಮಾಗಿ ಇದ್ದ. ಆತ ಇಲಿ ಪಾಷಾಣವನ್ನ ಸೇವಿಸಿರುವಂತದ್ದು ಗೊತ್ತಾಗಿದೆ. ಸೊ ಪೊಲೀಸರು ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಿ ಏನಾಗಿದೆ ಅಂದ್ರೆ ಎಷ್ಟು ಇಲಿ ಪಾಷಾಣವನ್ನ ಸೇವಿಸಿದ್ದಾನೆ, ಆತನ ಹೆಲ್ತ್ ಕಂಡೀಷನ್ ಏನಿದೆ ಅನ್ನೋದ್ರ ಬಗ್ಗೆ ಈಗ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ಏನಾದ್ರು ಬರೀ ಡ್ರಾಮಾ ಮಾಡ್ಲಿಕ್ಕೆ ಈ ರೀತಿ ಏನಾದ್ರು ಆತ್ಮಹತ್ಯೆ ನಾಟಕ ಆಡ್ತಾ ಇದ್ದಾನೆ, ಇಲ್ಲ ನಿಜವಾಗ್ಲೂ ಆತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಇರಾದೆಯಿಂದನೇ ಈ ರೀತಿ ಇಲಿ ಪಾಷಾಣವನ್ನ ಸೇವಿಸಿದ ಅನ್ನೋದು ಮುಂದಿನ ಹಂತಗಳಲ್ಲಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ.